ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬದ ದಿನದ ಲಾಗ್ ಆಗಿರುತ್ತೆ. ನಾನು ನೈಟ್ ಎಲ್ಲ ಕೆಲಸ ಮುಗಿಸಿ ಮಲಗಿದ್ರಿಂದ ಬೆಳಗ್ಗೆ ನನಗೆ ಪೂಜೆ ಮಾಡೋಕ್ಕೆ ಈಸಿ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ 4:15ಗೆ ಅಲಾರಾಮ್ ಇಟ್ಕೊಂಡು ಮಲಗಿದ್ದು, ಬೇಗ ಪೂಜೆ ಮಾಡೋಣ ಅಂತ ಎದ್ದಿದ್ದು ಮಾತ್ರ 5 o'clock ಆಗೋಗಿತ್ತು. ಇನ್ನು ನೈಟ್ 1 ಗಂಟೆಗೆ ಮಲಗಿದ್ನಲ್ಲ, ಎದ್ದೊಳೋದು ಲೇಟ್ ಆಯಿತು. ಆದ್ರೂ ಬೇಗನೆ ಪೂಜೆ ಆಯಿತು. ಸಿಂಪಲಾಗಿ ಮಾಡಿದ್ನಲ್ಲ, ಅದಕ್ಕೋಸ್ಕರ ಬೇಗ ಪೂಜೆ ಆಯಿತು. ಫೈನಲಿ ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೆ. ಇನ್ನು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗನೆ ತಿಂಡಿ ಮಾಡಿದೆ. ಮಕ್ಕಳು ಬಿಸಿಬೇಳೆ ಬಾತ್ ಬೇಕು ಅಂದರು. ಬಿಸಿಬೇಳೆ ಬಾತ್ ಮಾಡಿ ಒಂದು ಸ್ವಲ್ಪ ಕೋಸಂಬರಿ ಮಾಡಿ, ಹಾಗೆ ಸ್ವೀಟ್ ಏನಾದರೂ ಇರಲಿ ಅಂತೇಳಿ ಕೇಸರಿ ಬಾತ್ ಮಾಡಿದ್ದೆ. ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹಬ್ಬದ ಅಡುಗೆ ಏನಾದರೂ ಒಂದು ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ವಡೆ ಮಾಡಿದೆ. ಆಮೇಲೆ ಒಬ್ಬಿಟ್ಟು ಮಾಡೋಣ ಅಂಥೇಳಿ ಮುಂಚೆನೇ ಕಲಸಿಟ್ಟು, ಈ ಸಲ ಹಬ್ಬದ ಅಡುಗೆ ಬಂದು ಬಿಸಿಬೇಳೆ ಬಾತು, ಕೋಸಂಬರಿ, ಕೇಸರಿ ಬಾತು, ಒಬ್ಬಿಟ್ಟು ಮತ್ತು ಒಂದು ಸ್ವಲ್ಪ ವಡೆ, ಅನ್ನ, ಒಬ್ಬಿಟ್ಟು, ಸಾಂಬಾರು ಇಷ್ಟು. ಎಲ್ಲರೂ ಒಟ್ಟಿಗೆ ಇದ್ದರೆ ಹಬ್ಬದ ಊಟ ಮಾಡೋಕ್ಕೆ ಚೆಂದ. ಒಬ್ರೊಬ್ಬರೇ ಇದ್ದರೆ ಹಬ್ಬದ ಊಟ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ನೈಟು ಕುಂಕುಮಕ್ಕೆ ಹೋಗೋದಿರುತ್ತೆ. ಸಂಜೆ ಟೈಮ್ ನಿಜವಾಗ್ಲೂ ಏನೂ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡ್ತಿದ್ದೀನಿ. ಸಂಜೆ ಒಂದು ಸ್ವಲ್ಪ ಬಿಸಿ ರೈಸ್ ಮಾಡಿಕೊಂಡ್ರೆ ನನ್ನ ಹಬ್ಬದ ಅಡುಗೆ ಮುಗ್ದೇ ಹೋಗುತ್ತೆ. ವರ್ಷ ಹಬ್ಬದಲ್ಲೂ ನೈಟೇ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ, ಹೊರಗಡೆ ಎಲ್ಲ ಕ್ಲೀನ್ ತೊಳೆದ್ಬಿಟ್ಟು. ಈ ವರ್ಷ ನೈಟು ಮಳೆ ಬರ್ತಾಯಿತ್ತು, ಅದಕ್ಕೆ ರಂಗೋಲಿ ಹಾಕಿರಲಿಲ್ಲ. ಬೆಳಗ್ಗೆ ಎದ್ದುಬಿಟ್ಟು ರಂಗೋಲಿ ಹಾಕಿದ್ವಿ ಸಿಂಪಲಾಗೇ. ನಂಗೆ ಒಬ್ಬಿಟ್ಟು ಎಲ್ಲ ಮಾಡಿ ಮುಗಿಸೋತ್ತಿಗೆ ಹೆಚ್ಚು ಕಮ್ಮಿ ಒಂದು 4 ಗಂಟೆನೇ ಆಗೋಗಿತ್ತು. ಒಂದು ಸ್ವಲ್ಪ ಹೊತ್ತು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು, ಹಾಗೆ ಕುಂಕುಮಕ್ಕೆಲ್ಲ ಕರೆದೋಗಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ರೆಡಿ ಆಗ್ತಾಯಿದ್ದೆ. ಹಾಗೆ ಒಂದು ಸಿಂಪಲಾಗಿರೋ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಒಂದು 3 ಡೇಸಿಂದ ತಲೆಗೆ ಏರ್ ವಾಶ್ ಮಾಡ್ಕೊತಿರೋದ್ರಿಂದ ಒಂಥರ ಕೂದಲು ರಫ್ ಅನ್ನಿಸ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಏರ್ ಸಿರಮ್ ಹಾಕ್ಕೊಂಡು ಇವತ್ತು ಜಡೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಜಡೆ ಹಾಕೊಳ್ಳೋದೇ ಇಲ್ಲ. ಈ ಒಂದು ಸ್ವಲ್ಪ ಸ್ಯಾರಿ ಹಾಕಿದ್ನಲ್ಲ, ಡಿಫ್ರೆಂಟಾಗಿ ಕಾಣಲಿ ಅಂತ ಜಡೆ ಹಾಕ್ಕೊಂಡು ಮನೇಲಿ ಪೂಜೆ ಮಾಡಿ ಇವಾಗ ಫ್ರೆಂಡ್ ಮನೆಗೆ ಬಂದೆ. ಇವ್ರ ಮನೆಯೆಲ್ಲ ಒಂದು ಸ್ವಲ್ಪ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇರೋದ್ರಿಂದ ಹೆಚ್ಚು ಕಮ್ಮಿ ಇವ್ರ ಮನೆಯಲ್ಲೇ ನಾನು ಸ್ಕೂಲ್ ಹತ್ರಕ್ಕೆ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ಬೆಳಕಿದ್ದಾಗಲೇ ಹೋಗಿ ಬರೋಣ ಅಂಥೇಳಿ ಫಸ್ಟ್ ಇವ್ರ ಮನೆಗೇ ಬಂದಿದ್ದು. ಹಾಗೆ ಈ ಆರತಿ ಮಾಡಿ ಹೋಗಿರಂತೆ ಅಂತ ಹೇಳ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಟರು. ಇವಾಗ ಹಾಗೆ 3 ಜನ ಸೇರಿಕೊಂಡು ಆರತಿ ಮಾಡಿದ್ವಿ. ಬೇಡ ಅಂದರು. ಚಕ್ಕಲೆ ಕೋಡ್ಬಳೆ ಎಲ್ಲ ತಿಂಡಿ ಮಾಡಿದ್ರು, ಎಲ್ಲ ಕೊಟ್ಟು ಕಳಿಸಿದ್ರು. ಹಾಗೆ ಅವ್ರ ಮನೆಯಿಂದ ಇನ್ನೊಬ್ಬರು ಇವ್ರದ್ದು ಸ್ಕೂಲ್ ಹತ್ರನೇ ಮನೆ 2 ವರ್ಷದಿಂದ ಕರೀತಿದ್ರೆ ನನಗೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಈ ಸಲ ಅವ್ರ ಮನೆಗೆ ಹೋಗಬೇಕು ಅಂತಲೇ ಹೋಗಿದ್ದು. ಅಲ್ಲಿಂದ ಮನೆಗೆ ಬಂದೆ. ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು, ಇದು ನಮ್ಮ ಓನರ್ ಆಂಟಿ ಮನೇಲಿ ಮಾಡಿರೋದು. ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ. ಹಾಗೆ ಒಂದು ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ, ನಾನು ಸ್ಯಾರಿ ಉಡ್ಸಿ ಬಂದಿದ್ನಲ್ಲ ನಮ್ಮ ಸ್ಟ್ಯಾಂಡಲ್ಲಿ, ಅದು ಈ ಥರ ಬಂದಿದೆ ಅವ್ರ ಮನೇಲಿ. ಅವ್ರ ಮನೆಯಲ್ಲಿ ಮಾಡಿದ್ದು ಇದು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದರು. ಈ ಡಾಲ್ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿರೋದು. ಡಾಲ್ ತಂದುಬಿಟ್ಟು ಅದಕ್ಕೆ ಡ್ರೆಸ್ ಹೊಲ್ದು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಇದನ್ನು ರೆಂಟಿಗೆ ಸಹ ಕೊಡ್ತಾರೆ ಅವರು ಬೇರೆಯವ್ರಿಗೆ. ಆ ಡಾಲ್ ತುಂಬ ಚೆನ್ನಾಗಿತ್ತು. ಅದಲ್ಲದೆ ಅವ್ರ ಫ್ರೆಂಡ್ ಮನೆಗೂ ಮಾಡಿಕೊಟ್ಟಿದ್ದಾರಂತೆ. ನೆಕ್ಸ್ಟ್ ಅದು ಇದೇ ವಿಡಿಯೋ ಹಾಕಿದ್ದೀನಿ, ನೋಡಿ ಬೇಕಾದರೆ. ಅದು ತುಂಬ ಚೆನ್ನಾಗಿತ್ತು. ಇದೇನೇ ಅದು ಕ್ಯೂಟಾಗಿ ಇದೆ. ಇದು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ.
ಅವ್ರದ್ದು ಮನೆ ಆಪೋಸಿಟ್ ಮನೆಯೇ ಕರ್ಕೊಂಡೋಗಿದ್ರು. ಇವ್ರ ಮನೇಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಲಕ್ಷ್ಮಿ ಕೂರಿಸಿದ್ರು, ಜೋಗಾಲಿ ಮೇಲೆ ಕೂರಿಸಿದ್ರು. ಚೆನ್ನಾಗಿತ್ತು. ಇದು ಆ ಕಡೆ ಈ ಕಡೆ 2 ಡಾಲ್ ಹೂವು ಇಟ್ಕೊಂಡು ನಿಂತಿರೋ ಥರ ಇತ್ತು. ಲಾಸ್ಟಿಗೆ ಇನ್ನೊಂದು 3 ಜನದ ಮನೆ ಇತ್ತು. ಇದು ನೆನ್ನೆ ಸೀರೆ ಉಡ್ಸೋಗಿದ್ವಲ್ಲ, ಮಂಟಪ ಎಲ್ಲ ಮಾಡಿರಲ್ಲ, ಅವ್ರ ಮನೇಲಿ. ಇವ್ರ ಮನೇಲಿ ಸಾಂಗ್ ಎಲ್ಲ ಆಡಿದ್ವಿ. ದೊಡ್ಡಮ್ಮ ಬರ್ತಾಳೆ. ಲಕ್ಷ್ಮೀ ನಮೋಸ್ತುತೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ನನಗಿದೆಲ್ಲ ವಸ್ತು ಸಾಂಗ್ ಆಡೋದೆಲ್ಲ ಇವರೆಲ್ಲ ಗಣಪತಿ ಕೂರಿಸ್ದಾಗಲಾಗಲಿ ವರ್ಷ ಲಕ್ಷ್ಮಿ ಕೂರಿಸ್ದಾಗೆಲ್ಲ ಆಡ್ತಾ ಇರ್ತಾರೆ. ಇದು ನಮ್ಮ ತಂಗಿ ಮನೆದು. ಲಾಸ್ಟ್ ಇನ್ನೊಬ್ಬರು ಫ್ರೆಂಡ್ ಮನೆ ಉಳಿದಿತ್ತು, ಅವ್ರ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ರು. ಇನ್ನು ನಾವಿಬ್ಬರೇ ಉಳಿದಿದ್ದು, ಹೋಗಿದ್ವಲ್ಲ ಬನ್ನಿ ಬಿಸಿ ಬಿಸಿ ಒಬ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಹಾಕೊಟ್ರು ಒಂದೊಂದು ಒಬ್ಬಿಟ್ಟು, ಕೋಸಂಬರಿ ಪಲ್ಯ ಎಲ್ಲ. ಅದನ್ನೇ ಅವ್ರ ಜೊತೆ ಮಾತಾಡಿಕೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗಿತ್ತು. 5 ಗಂಟೆಗೆ ನಾನು ಕುಂಕುಮಕ್ಕೆ ಅಂತ ಹೋಗಿದ್ದು, ಮನೆಗೆ ಬರೋತ್ತಿಗೆ 10 ಗಂಟೆ ಆಗಿತ್ತು. ಇನ್ನೇನಿಲ್ಲ, ಬಿಸಿ ರೈಸ್ ಮಾಡಿ ಸಾಂಬಾರು ಬಿಸಿ ಮಾಡಿದ್ರೆ ಅಷ್ಟೇ. ಅಡುಗೆ ಎಲ್ಲ ಅದಕ್ಕೆ ಗೊತ್ತಿತ್ತಲ್ಲ, ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟೋಗಿದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.